ಕಡೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಜಟಾಪಟಿ ಮುಂದುವರಿತಾ ಇದೆ. ನಾಳೆ ಕಾಂಗ್ರೆಸ್ ನಾಯಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಇಡೀ ದಿನ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಇದರ ಬೆನ್ನಿಗೆ ರಿಪಬ್ಲಿಕನ್ಗೆ ಎಚ್.ಕೆ. ಪಾಟೀಲ್ ಅವರ ಸಂದರ್ಶನ. ನಾಳಿನ ದೆಹಲಿ ಚಲೋಗೆ ಮುನ್ನ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಎಚ್.ಕೆ. ಪಾಟೀಲ್. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ರಿಪಬ್ಲಿಕನ್ ಜೊತೆ ಮಾತನಾಡ್ತಾ. ರಿಪಬ್ಲಿಕನ್ಗೆ ಎಚ್.ಕೆ. ಪಾಟೀಲ್ ಅವರ ಸಂದರ್ಶನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪ್ರತಿನಿಧಿ ಎಚ್.ಕೆ. ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಾಳೆ ಕಾಂಗ್ರೆಸ್ನ ಪ್ರತಿಭಟನೆ ಸಂಬಂಧಪಟ್ಟಂತೆ ಸರ್, ಮೊದಲ ಬಾರಿ ಇತಿಹಾಸದಲ್ಲಿ ಈ ರೀತಿ ಅನುದಾನ ವಿಚಾರ ಸಂಬಂಧಪಟ್ಟಂತೆ ಪಕ್ಷ ಮತ್ತು ಸರ್ಕಾರ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಲವು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೇವೆ. ಯಾವಾಗ ನಮಗೆ ಅನ್ಯಾಯ ಆಗಿದೆ ಆವಾಗ ಪ್ರತಿಭಟನೆ ಮಾಡಿದ್ದೇವೆ. ಈಗ ಬರ ಪರಿಹಾರ ಬರಲಿಲ್ಲ, ನಮಗೆ ಈ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಅತ್ಯಂತ ದೊಡ್ಡ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯೊಳಗೆ ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ, ಜನರನ್ನು ಜಾಗೃತಿ ಮಾಡ್ತೀವಿ. ಈ ರೀತಿ ಕೇಂದ್ರ ಸರ್ಕಾರ ನಡೆದುಕೊಂಡ್ರೆ ಬರುವ ದಿವಸಗಳಲ್ಲಿ ಭಾಳ ದೊಡ್ಡ ಆಕ್ರೋಶಕ್ಕೆ, ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಕೇಂದ್ರ ಸರ್ಕಾರ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚೆಚ್ಚು ಮಾಡಬೇಕು, ಅದನ್ನು ಅಧಿಕಗೊಳಿಸಬೇಕು. ಅದರ ಬದಲಾಗಿ ಈ ಒಂದು ಹಣಕಾಸಿನ ರೂಪದಲ್ಲಿ ಟ್ಯಾಕ್ಸ್ ಹಂಚಿಕೆಯ ಸಂದರ್ಭದಲ್ಲಿ ಯಾವುದೇ ರಾಜ್ಯವನ್ನು ಅದುಮೋದು ಅನ್ಯಾಯ ಮಾಡೋದು ನಾವು ಸಹಿಸೋದಿಲ್ಲ. ಸರಿ, ಬಿಜೆಪಿ ಹೇಳ್ತಾ ಇರುವಂಥದ್ದು ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಂಥ ಕೇಂದ್ರ ಪುರಸ್ಕೃತ ಯೋಜನೆಗಳು 2,80,000 ಕೋಟಿ ಅಂದಾಜು. ಹಿಂದೆ ಮನಮೋಹನ್ ಸಿಂಗ್ 10 ವರ್ಷದಲ್ಲಿ ಕೊಟ್ಟಿದ್ದು 83,000 ಕೋಟಿ. ಹಂಗಾರೆ ಅನುದಾನ ತಾರತಮ್ಯ ಎಷ್ಟು, ಯಾವ ರೀತಿ ಹೇಳ್ತೀರಾ ಅಂತ ಅನ್ನೋದು ಅವರ ಪ್ರಶ್ನೆ. ನಾವು ಕೊಟ್ಟ ಟ್ಯಾಕ್ಸ್ ಎಷ್ಟು ಸ್ವಾಮಿ? ನೀವು ಕೊಟ್ಟ ಅನುದಾನ ಎಷ್ಟು? ಅಂಕಿಅಂಶ ನೋಡೋದಕ್ಕೆ ಬರೋದಿಲ್ವಾ? ಕಂಪೇರ್ ಮಾಡೋಕ್ಕೆ ಬರೋದಿಲ್ವಾ? ಪ್ಲ್ಯಾನಿಂಗ್ ಕಮಿಷನ್ ತೆಗೆದು ಯಾರಿಗೂ ಏನೂ ಅಂಕಿ ಪಂಕಿ ಗೊತ್ತಿಲ್ಲದಂಗೆ ಮಾಡುವಂಥ ಒಂದು ಯೋಚನೆಯ ಮೂಲಕ ದೇಶದಲ್ಲಿ ಈ ದೊಡ್ಡದಾಗಿರ್ತಕ್ಕಂಥ ಆರ್ಥಿಕ ಅನ್ಯಾಯಗಳನ್ನು ರಾಜ್ಯಗಳಿಗೆ ಮಾಡ್ತಾ ಇದ್ದಾರೆ. ನಾವು ಶಿಸ್ತಿನಿಂದ ಇರೋದು, ನಾವು ಒಳ್ಳೆತನದಿಂದ ಇರೋದು, ನಮ್ಮ ಜನ ಸಹನೆಯಿಂದ ಇರೋದು, ಇದೇ ದೊಡ್ಡ ತಪ್ಪ. ನಮ್ಮ ಕರ್ನಾಟಕ ಸೇರಿದ ದಕ್ಷಿಣ ಭಾರತಕ್ಕೆ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಅಥವಾ ಬೇರೆ ರಾಜ್ಯಗಳಿಗೂ ಕೂಡ ಹೋಗ್ತಾ ಇರೋದು ತಪ್ಪು. ಹಂಗಾರೆ ಅನುದಾನ ಹಂಚಿಕೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ತಮ್ಮ ಒಂದು, ಯಾಕಂದರೆ ಒಂದಷ್ಟು ಸಾರ್ವಜನಿಕ ಚರ್ಚೆ ಆಗ್ತಾ ಇರೋಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಹಣ ಕೊಡಬಾರ್ದಾ ಹಾಗಾದರೆ ಅನ್ನೋಂಥದ್ದು. ಕೊಡಬೇಕು, ಆದರೆ ನಮ್ಮ ಪಾಲನ್ನೆಲ್ಲ ತೊಗೊಂಡೋಗಿ ನಿಮಗೆ ಕೊಟ್ಟು ಬಿಡ್ತಾರ? ನಮಗೇನು, ನಾವು ಅಭಿವೃದ್ಧಿ ಆಗೋದು ಬೇಡವಾ? ನಮ್ಮಲ್ಲಿ ಬಡತನ ಇಲ್ವಾ? ನಮ್ಮಲ್ಲಿ ಮನೆಗಳು ಬೇಕಾಗಿಲ್ವಾ? ಜನರಿಗೆ ಮನೆಗಳಿಗೇನು ಹಣಕಾಸು ಕೊಡೋದಿಲ್ವಾ? ನೀವು ಯಾವುದೋ ಒಂದು ರಾಜ್ಯಕ್ಕೆ ಕೊಡ್ತೀರಾ? ನಾವು ಯಾವ ರಾಜ್ಯಕ್ಕೆ ಏನು ಕೊಡ್ತೀರಿ ಅಂತ ಕೇಳೋದಿಲ್ಲ, ಆದರೆ ನಮಗೆ ಏನು ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡಿ. ಇದೇ ರೀತಿ ಅನ್ಯಾಯ ಮಾಡಿದರೆ ಜನ ಆಕ್ರೋಶ ವ್ಯಕ್ತ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಎಚ್ಚೆತ್ಕೊಳ್ರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಬಿಜೆಪಿ ಸಂಸದರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರುವಂಥದ್ದು. ಅಂದರೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದು ರಾಜಕೀಯ ಸ್ಟಂಟು ಅಂತ ಹೇಳ್ತಾ ಇರುವಂಥದ್ದು. ನಾಳೆ ಪ್ರತಿಭಟನೆ ಸ್ಟಂಟ್ ಹೇಳ್ರಲ್ಲ. ಬರ ಬಂದು ಇಷ್ಟು ದಿವಸ ಆಯಿತು, ಬರ ಪರಿಹಾರಕ್ಕೆ ಕೇಳೋದಕ್ಕೆ ಮುಖ್ಯಮಂತ್ರಿ ಬಂದರು, ಮಂತ್ರಿಗಳು ಬಂದರು, ಅಧಿಕಾರಿಗಳು ಬಂದರು, ಇವರು ಅಧಿಕಾರಿಗಳು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋದರು. ಇಷ್ಟೆಲ್ಲ ಆಯ್ತಲ್ಲ, ನಾವು ಬರ ಪರಿಹಾರ ಕೇಳೋದು ರಾಜಕೀಯನ ಏನು ಸ್ಟಂಟ? ಕೆಲವು ಶಾಸಕರು ನಾವು ಭಿಕ್ಷೆ ಬಿಡ್ತೀವಿ, ಬರ ಪರಿಹಾರ ಕೇಳ್ತಕ್ಕಂಥದ್ದು ಭಿಕ್ಷೆನ? ಕರ್ನಾಟಕದ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಾಚಿಗೆ ಬರಬೇಕು. ಸರ್, ಬಿಜೆಪಿಯವರು ಕೂಡ ನಾಳೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸಂಸದ ಡಿ.ಕೆ. ಸುರೇಶ್ ಹೇಳಿಕೆಯನ್ನು ಖಂಡಿಸಿ. ಡಿ.ಕೆ. ಸುರೇಶ್ ಹೇಳಿಕೆಯನ್ನು ತಾವು ಯಾವ ರೀತಿ ಅರ್ಥೈಸ್ತೀರಾ? ನೀವು ಹೇಳ್ತಾರೆ ಆಕ್ರೋಶಕ್ಕೆ ಗುರಿ ಆಗ್ತೀರಿ ಅಂತ. ಡಿ.ಕೆ. ಸುರೇಶ್ ಅವ್ರ ಹೇಳಿಕೆ ಈಗಾಗಲೇ ಅದು ಮುಗಿದ ಅಧ್ಯಾಯ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನೊಳಗೆ ಹೇಳಿದ್ದಾರೆ. ಅದೆಲ್ಲ ಮುಗಿದ ಅಧ್ಯಾಯವನ್ನು ಮತ್ತೆ ಕೈಗೆತ್ಕೊಂಡು ಅವರು ಪ್ರತಿಭಟನೆ ಮಾಡ್ತೀನಿ ಅಂತ ಅನ್ನೋದರಲ್ಲಿ
ಯಾವುದೇ ರೀತಿಯಾಗಿ ಜಾಣ್ಮೆ ಇಲ್ಲ. ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಸಂಬಂಧಪಟ್ಟಂತೆ ಮುಗಿದು ಹೋದ ಅದ್ದೇ ಅಂತ ಹೇಳುವ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನರಲ್, ರಿಪಬ್ಲಿಕ್ ಟಿವಿ, ದೆಹಲಿ. ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ದೆಹಲಿ ಚಲೋ ಹಮ್ಮಿಕೊಂಡಿದೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನು ನೀಡ್ತಾ ಇದೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಮರದ ವಿಚಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಕದನ ಜೋರಾಗಿದೆ. ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ. 7ನೇ ತಾರೀಕು ಅಂದ್ರೆ ನಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರು ಧರಣಿಯನ್ನ ನಡೆಸಲಿಕ್ಕಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೂಡ ಹಮ್ಮಿಕೊಂಡಿರೋದು. ನಿನ್ನೆ ಈಗಾಗಲೇ DK ಬ್ರದರ್ಸ್ ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ತಾವು ಪ್ರತಿಭಟನೆ ಮಾಡುವಂತಹ ಸ್ಥಳ ಏನಿದೆ ಜಂತರ್ ಮಂತರ್ನಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಆಗ್ತಿರೋ ಅನ್ಯಾಯ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇನ್ನು ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಹೇಳಿದ್ದಾರೆ. DCM DK ಶಿವಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೋರಾಟದ ರೂಪುರೇಷೆ ಮತ್ತು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ನಮ್ಮೊಂದಿಗೆ ಈಗ DCM DK ಶಿವಕುಮಾರ್ ಇದ್ದಾರೆ. ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಅಲ್ಲ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಅಷ್ಟೇ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಅಲ್ಲ ಸರ್. ಈಗ ವಿತ್ತ ಸಚಿವರು ಒಂದು ಮಾತು ಹೇಳಿದ್ದಾರೆ, ತೆರಿಗೆ ವಿಚಾರವಾಗಿ ಹಣಕಾಸು ಸಚಿವಾಲಯಕ್ಕೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಸಂಸತ್ನಲ್ಲಿ. ಈಗ ತೆರಿಗೆ ವಿಚಾರ ಹಣಕಾಸು ಬರಲಿಲ್ಲ ಅಂತ ಮೇಲೆ ಇನ್ನು ಯಾಕಪ್ಪ ಅವ್ರು ಮಂತ್ರಿಯಾಗಿರ್ತಾರೆ ಹೇಳಿ. ಅವ್ರ ಜವಾಬ್ದಾರಿ ಅದು. ನ್ಯಾಯ ಒದಗಿಸ್ಕೊಡ್ಬೇಕು, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಿಸ್ಬೇಕಾದ ಅವ್ರ ಜವಾಬ್ದಾರಿ. ಸರ್ಕಾರಕ್ಕೆ ವಿರುದ್ಧ ಈಗ ಬಜೆಟ್ ಓದೋರು ಅವರ ಇಲ್ಲ ಎಲೆಕ್ಷನ್ಗೆ ಇವರ ಫೈನಾನ್ಸ್ ಕಮಿಷನ್ ಅವರ ಫೈನಾನ್ಸ್ ಮಿನಿಸ್ಟರ್ ಓದೋದು. ಸರ್, ಈಗ ನಾಡ್ದು ನಿಮ್ಮದು ರೂಪುರೇಷೆ ಹೇಗಿರುತ್ತೆ ಸರ್? ಪ್ರತಿಭಟನೆಯ ರೂಪುರೇಷೆ ಹೇಗಿರುತ್ತೆ? ಅಲ್ಲ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಸರ್, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಡಿ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಿ ಹೇಗೆ ಅಂತೇಳಿ ರೂಪುರೇಷೆ? 10:30 ಪ್ರತಿಭಟನೆ ರೂಪುರೇಷೆ ಹೇಗೆ? ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರೆ ಸರ್? ಎಲ್ಲ ಶಾಸಕರಿಗೆ, BJP ಅವ್ರಿಗೆ ಬರೋದಕ್ಕೆ ಕೇಳಿದ್ರೆ ಸರ್, ಎಂಪಿಗಳಿಗೆ ಎಲ್ಲರಿಗೂ. BJP MP, ಜನತಾದಳ MP, BJP ಬರ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಧ್ವನಿ ಎತ್ತಿದಂಥವರು DK ಸುರೇಶ್ ಅವರು. ಈಗ ಎಲ್ಲ ಸಂಸದರು ಬರಬೇಕು ಅಂತ ಹೇಳ್ತಿದ್ದೀರಿ, ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಎಲ್ಲ ಸಂಸದರು? ಓಕೆ, ಇದಾಗಿತ್ತು DCM DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೀರಜ್ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ. ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ದೆಹಲಿಯಲ್ಲಿ ಆಲ್ರೆಡಿ DK ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ. ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ DCM DK ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ DCM DK ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ DCM DK ಶಿವಕುಮಾರ್, ಸಂಸದ DK ಸುರೇಶ್. ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ. ಜೊತೆಗೆ DCM DK ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ